ಡವಳೇಶ್ವರ ಡಾನ್ ಗಾಡಿ ಮಾಲಕರ ಅದಾರ ನೋಡ್ರಿ, ಶಿವನ್ ಅದಾರ ನೋಡ್ರಿ. ಅನ್ನಾರ ನಮಸ್ಕಾರ ರೀ. ಟೋಟಲ್ ರೀ ನೀವು ಕನ ಚಲೋ ಮಾಡಿ ಎಷ್ಟು ವರ್ಷ ಆಯ್ತ್ರಣ್ಣ? 6 ವರ್ಷ. ಮನುಷ್ಯ ತ್ರಾಸ ಮೋಸ ಮಾಡಿರಲ್ಲ ಅನ್ನಂಗ ಒಂದ್ ಸ್ವಲ್ಪ ಟೆನ್ಷನ್ ಆಗಂತ್ಲಿ. ಅವಾಗ 10 ಬೈಕ್ ಕೊಡ್ರಂತ ನಮ್ ಖುಷಿ ಆಗಿ. ಹಾ ರೀ, ಅವಾಗ ಬಾಳ ಕನಕ್ ಎಷ್ಟ್ ಖರ್ಚು ಆದವ್ರ ನಿಮ್ ಲೆಕ್ಕಲಿ ಎಲ್ಲಾ ನಿಮ್ ಹುಡುಗಂತ್ರಿ. ಈಗ ಇನ್ಸ್ಟಾಗ್ರಾಮ್ ದಾಗ್ರಿ ಈಗ ಒಂದ್ ಗಾಡಿ ಜಗತ್ತವ್ರಿ, ಆ ಒಂದ್ ಗಾಡಿ ತಿಂಡಿ ಸಾಂಗ್ ಕೊನಿಸ್ರಿ ತಪ್ಪ ವಿಡಿಯೋ ಹಾಕ್. ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಅವ್ರೊಳಗೆ. ಈ ವಿಷಯ ಏನಪ್ಪಾ ಅಂದ್ರ ರೀ, ನಮ್ ಉತ್ತರ ಕರ್ನಾಟಕ ಒಳಗ್ರಿ ಫುಲ್ ಅನಾವತ್ ಫುಲ್ ತಿಂಡಿಲೇ ರೀ. ಬಹಳ ದಿನಗಳ ಫುಲ್ ಅನಾವತ್ ಫುಲ್ ತಿಂಡಿಲೇ ರೀ. ಕನಾಡು ಟ್ರ್ಯಾಕ್ಟರ್ ಐತ್ರಿ ನಮ್ಮ ಹತ್ರ ಇವತ್ರಿ. ಯಾವ್ದು ಐತಿ ಅಂದ್ರಿ ಎಲ್ಲಾ ನಿಮ್ಗ ತೋರ್ಸ್ತೇನ್ರಿ ಇವತ್ ನೀವು ವಿಡಿಯೋದಾಗ್ರಿ. ಯಾವ್ದ್ರಿ ಹೇಳ್ತೇನ್ರಿ, ಇವತ್ ತೋರ್ಸ್ತೇನ್ರಿ ನಿಮಗ್ರಿ ಇವತ್ತಿನ ವಿಡಿಯೋದಾಗ್ರಿ. ಅಗದಿರಿ ನಮ್ ಉತ್ತರ ಕರ್ನಾಟಕ ರೀ ಫುಲ್ ಅನಾವತ್ ಫುಲ್ ತಿಂಡಿಲೇ ರೀ. ಮೊದಲಿನಿಂದ್ರಿ ಕನ ಆಡ್ಕೋತ ಬಂದ ಟ್ರ್ಯಾಕ್ಟರ್ ಐತ್ರಿ. ಮತ್ರಿ ಸತತ 9 ಕನ ಆಗಿದ ಇದ ತಿಂಡಿ ಟ್ರ್ಯಾಕ್ಟರ್ ಐತ್ರಿ. ನಿಮ್ಗೆ ಯಾವ ಟ್ರ್ಯಾಕ್ಟರ್ ಏನ ಎಲ್ಲಾ ತೋರ್ಸೇನ್ರಿ ಈ ವಿಡಿಯೋದಾಗ್ರಿ. ಎಲ್ಲಾರು ವಿಡಿಯೋ ಕೊನೆಯವರ ತಗ ನೋಡ್ರಿ. ನಮ್ಮ ಹತ್ರ ಐತ್ ನೋಡ್ರಿ ಡವಳೇಶ್ವರ ಡಾನ್ ಐತ್ ನೋಡ್ರಿ. ಒಟ್ಟರಿ ನಮ್ ಉತ್ತರ ಕರ್ನಾಟಕದಾಗ್ರಿ ಫುಲ್ ಅನಾವತ್ ಫುಲ್ ತಿಂಡಿಲೆ ರೆಕಾರ್ಡ್ ಮಾಡಿ ಹವಾ ಮಾಡಿದ ಟ್ರ್ಯಾಕ್ಟರ್ ಐತ್ ನೋಡ್ರಿ. ಹಂಗಾರಿ ಈ ಕಡ್ರಿ ಡವಳೇಶ್ವರ ಡಾನ್ ಗಾಡಿ ಮಾಲಕರ ಅದಾರ ನೋಡ್ರಿ, ಶಿವನ್ ಅದಾರ ನೋಡ್ರಿ. ಅನ್ನಾರ ನಮಸ್ಕಾರ ರೀ. ಅನ್ನಾರ ಅಷ್ಟ ಇವತ್ ಯಾವ ಕನಕ್ ಬಂದಿರಣ್ಣ? ಇವತ್ತಿಲ್ಲಿ ಕಮಲ್ದಿನ ಕನಕ್ ಬಂದಿವಿ. ಕಮಲ್ದಿನಿ ಕನಕ್ ರೀ. ಅನ್ನಗಳ ತೊಗೊಂಬಂದಾರ ನೋಡ್ರಿ. ಅನ್ನಾರಿ ಎಷ್ಟನೇ ರೌಂಡ್ ದಾಗ ವಿನ್ ಆಗಿದ್ರಣ್ಣ ಈಗ್ರಿ? ಈಗ 1ನೇ ರೌಂಡ್ ದಾಗ ರೀ ವಿನ್ ಆಗಿದ್ ನೋಡ್ರಿ ಡವಳೇಶ್ವರ ಡಾನ್ ರೀ. ಅನ್ನಾರಿ ಒಟ್ಟ ಫುಲ್ ತಿಂಡಿಲೆ ರೆಡಿ ಮಾಡ್ಕೊಂಡ್ ಬಂದಿರ ಒಟ್ರಿ ಗಾಡಿ ರೀ. ನೋಡ್ರಿ ಅನ್ನಗಳು ಒಟ್ಟ ಫುಲ್ ತಿಂಡಿಲೆ ರೆಡಿ ಮಾಡ್ಕೊಂಡ್ ಬಂದಾರ್ರಿ. ಹಂಗ ಎಲ್ಲಾ ಅನ್ನಗಳು ದೋಸ್ತರು ಗೆಳೆಯರ ಬಳಗ ಎಲ್ಲಾ ಐತ್ರಿ. ಅಂದ್ರಿ ಅನ್ನಗಳು ಊಟಕದನ್ರಿ ಗಾಡಿ ಮಾಲಕರ ಒಟ್ಟರಿ ಅಂತ ತಮ್ಮ ಹೆಂಗ ಏನೇನ್ ತಮ್ಮ ಒಟ್ಟ ನೀನು ಕನಕ್ ಬಂದಿದ್ರಿ ಅಂದ್ರಿ ಮಾಲಕರ. ಒಟ್ಟ ಹುಡುಗ ಕನಕ್ ಬರ್ತನತನ ಹೆಂಗ ಏನೇನ್ರಿ? ನಂಬರ್ ಆಗ್ಲಿಲ್ಲ ಅಂದ್ರೆ ಜಾಸ್ತಿ ಬೆನ್ನತ್ತಾನ. ಹಾ ರೀ ಒಟ್ಟರಿ ನಂಬರ್ ಆತರ ಖುಷಿಲಿ ಮನ್ಯಾಗ ಇರ್ತಾನ್ರಿ. ನಂಬರ್ ಆಗ್ಲಿಕ್ಕೆ ಜಾಸ್ತಿ ಬೆನ್ನತ್ತಾನ. ಒಟ್ಟರಿ ಒಟ್ಟು ಬಿಡಂಗಿಲ್ರಿ. ನೀವ್ ಎಲ್ಲಿ ಬರ್ತೀರ ಅಲ್ಲಿ ಬರತಾನ್ರಿ. ನಂಬರ್ ಆತರ ಮನ್ಯಾಗ ಇರ್ತಾನ. ನಂಬರ್ ಆಯ್ತಲ್ಲ ಮನ್ಯಾಗ ಇರ್ತಾರಿ. ಒಟ್ರಿ ಒಟ್ ನೋಡ್ರಿ ಅನ್ನಗಳು ಫುಲ್ ತಿಂಡಿಲೆ ರೆಡಿ ಮಾಡ್ಕೊಂಡ್ ಬಂದಾರ ಅನ್ನ ಗಾಡ್ರಿ. ಅನ್ನರಿ ಟೋಟಲ್ ರೀ ನೀವು ಕನ ಚಲೋ ಮಾಡಿ ಎಷ್ಟು ವರ್ಷ ಆಯ್ತ್ರಣ್ಣ? 6 ವರ್ಷ ಆತ್ರಿ. 6 ವರ್ಷ ಆಯ್ತ್ರಣ್ಣ ಹೊಡ್ಯಾತ್ರ. ಹೊಲ್ಮನ್ಯಾಗ ಹೊಡಿತಾನ. ಹೊಲ್ಮನಿ ಕನ ಎಲ್ಲಾ ಐತ್ರಣ್ಣ. 2 ಗಾಡಿ ಅದಾವ್ರ. ಇನ್ನೊಂದ್ ಯಾವ್ದು ಐತ್ರಣ್ಣ ಗಾಡ್ರಿ? 548 ಐಚರ್ ಐತ್ರಿ. ಅದು ರೀ ಅದು ಐಚರ್ ಐತಿ ನೋಡ್ರಿ. ಅನ್ನಗಳದ್ರಿ 2 ಟ್ರ್ಯಾಕ್ಟರ್ ಅದಾವತ್ ನೋಡ್ರಿ. ಅನ್ನರಿ ಈಗ ಮೊದಲ ಕನ ಹೆಂಗ್ ನಡಿಲತ್ತಿದ್ರು ಈಗ ಹೆಂಗ್ ನಡಿತಾರಣ್ಣ? ಅವಾಗಿನ ಜೀವಂತೂ ಬಾಳ ಡಿಫ್ರೆಂಟ್ ಐತ್ರಿ. ಬಾಳ ಡಿಫ್ರೆನ್ಸ್ ಐತೇನ್ರಣ್ಣ? ಈಗ ಅಂದ್ರ ಮೊದಲ್ರಿ ಗಾಡಿಗಳೊಳಗ್ರಿ ಈಗ ಅಂದ್ರಿ ಗಚ್ಚಿ ಗಾಡಿ ಅಷ್ಟ ಒಂದ್ 2-3 ಇದ್ದಿದ್ರಿ. ಈಗ ಪ್ರತಿಯೊಂದ್ ಎಟ್ ರೆಡಿ ಮಾಡೋದು ಎಲ್ಲಾ ಪ್ರತಿಯೊಂದ್ ಗಚ್ಚಿ ಗಾಡಿಗಳು ಆಗ್ಯಾವ್ರ. ಊರಿಗೆ ಒಂದ ಎಲ್ಲಾರ ಹಳ್ಳಿಗೆ ಒಂದ ಇರ್ತಿದ್ರಿ. ಈಗ ಮನಿಗೆ ಒಂದೊಂದ. ಹಾ ಮನಿಗ್ ಒಂದೊಂದ್ ಕಂದ್ ಗಾಡಿ ಆಗಿಬಿಟ್ಟವ್ರಣ್ಣ. ಅಂದ್ರ ಇದ ಟ್ರ್ಯಾಕ್ಟರ್ ರೇಸ್ ನಿಮ್ಗ ಹಾಕಬೇಕಂತ ಹೆಂಗ ಅನಸ್ತರಿ ಅಣ್ಣ ಸ್ಟಾರ್ಟಿಂಗ್ ರೀ? ಏನಿಲ್ರಿ, ಒಬ್ರು ಪುಣ್ಯ ರೀ. ನಮಗೂ ಮೊದಲ ನಮ್ ಗಾಡಿ ಚೆಕ್ ಮಾಡೋತ ಕರ್ಕೊಂಡ್ ಹೋಗಿ ಹಾ ರೀ ಮಗ ಹಾಕಿ ನೋಡಿದ್ರಾಗ ನಾವ್ ಹೊಲ್ದಾಗ ರೂಟ್ರ್ ಹೊಡ್ಯಾಕ್ ಹೋಗಿದ್ರಿ. ಹಾ ರೀ ರೂಟ್ರ್ ಹೊಡೆದ್ ಬರೋ ಮುಂದೆ ಹಾಕಿ ನೋಡ್ ಗಾಡಿ ನಮ್ದು ಹೆಚ್ಚಾಕೈತೇವ್ ನಿಂದ ಹೆಚ್ಚಾಕೈತೇವ್ ಮಾಡಿದ್ ಕಣಕ್ ಅಂದ್ರಿ. ಅಂದ ಹೋಗೋದ್ರಾಗ ಹಾಕಿ ನೋಡಿದ್ರ ನಮ್ ಗಾಡಿ ಹೆಚ್ಚಾತ್ರಿ. ಹೆಚ್ಚಾಗಂತ್ಲೆ ನಮ್ ಗಾಡಿ ಹೋಯ್ತು. ನಾವ ಗಾಡಿ ಹೋದ ಇದನ್ ಮಾಡ್ತೀವಿ, ನೋಡ್ನು ಚೆಕ್ ಮಾಡ್ತೀವಿ. ನಮ್ ಗಾಡಿಗೆ ಹೆಚ್ಚಾಗ್ತದ, ನಮ್ ಪ್ರೈಸ್ ಆಕೈತಿ. ಇದು ನಾವ್ ಎಲ್ಲಾ ನೋಡ್ಕೋತೀವಿ. ನಮಗದ ಏನ್ ಅನ್ಸಾಕೈತಿ, ಒಂದ್ ಸ್ವಲ್ಪ ಟೆನ್ಷನ್ ಆಗಂತ್ಲಿ. ಒಟ್ಟು ಏನೋ ಆದ್ರೂ ಒಟ್ಟು ಇದನ್ನ ಮುಂದ್ ವರ್ಷಕೊಂಡ್ ಹೋಗ್ಬೇಕಲ್ಲ. ಒಟ್ ನಮ್ ಗಾಡಿ ಒಟ್ಟು ಹೆಸರು ಮಾಡಿ ತೋರ್ಸ್ಬೇಕಲ್ಲ ಅಂತೇಳಿ ಇಲ್ಲಿವರೆಗೆ ಬಿಟ್ಟಿಲ್ಲ. ಹೆಸರು ಆಗೈತಿ. ಒಟ್ ಹೆಸರು ಮಾತ್ರ ಫುಲ್ ಆಗಿದೆ. ಒಟ್ಟ ಡವಳೇಶ್ವರ ಡಾನ್ ಅಂತ ಹೇಳಿರಿ ಫುಲ್ ಫೈರಿಂಗ್ ಕಿಂಗ್ ಅಂತ ಹೇಳಿ ಆಗೈತಿ ನೋಡ್ರಿ. ಒಟ್ಟರಿ ಫೈರಿಂಗ್ ರೀ ಫುಲ್ ಅನಾವತ್ ಫುಲ್ ತಿಂಡಿಲ್ಲ ಫೈರಿಂಗ್ ಆಡ್ತ ಹೋದಿದ್ರ ಒಟ್ಟರಿ. ಈಗ ಏನ್ ಟರ್ಬೋದ್ ಏನ್ ಐತೇನ್ರಿ? ಹೆಂಗ್ರಿ ಟರ್ಬೋದ್ ಎಲ್ರಿ ಏನ್ ಕುಂಡಿಸ್ಬೇಕತ್ತ ಏನ್ ಕುಣಿಸ್ಬೇಕತ್ತ ಪ್ಲಾನ್ ಐತ್ರಿ. ಎಲ್ಲಾ ಸೆಟ್ ಮಾಡಿದ್ರಿ. ಸಟ್ ಅದೆಲ್ಲ ಇದ್ರ. ಎಲ್ಲಾ ರೆಡಿ ಐತ್ರಿ. ನೀವು ಸ್ಟಾರ್ಟಿಂಗ್ ಇದಾಗ್ರಿ ಅವಾಗ ಎಷ್ಟು ಟನ್ ನಿಂತಿದ್ರು? ಏನ್ ತೂಕ್ ಗಿತ್ತು ಇರ್ಲಿಲ್ಲ ಹೆಂಗ ಏನಿದ್ರು? ಆಡ್ತಿದ್ರು ಅವಾಗ. ಎಟ್ರಿ ಗಾಲಿಯಾಗ ಕಂಪ್ನಿ ಸಿಸ್ಟಮ್ ಐತ್ರಿ, ಆ ಸಿಸ್ಟಮ್ ಅಲ್ಲಿ ಆಡ್ತಿದ್ರು. ಒಟ್ಟೆಲ್ಲ ಕಂಪ್ನಿ ಬರ್ತಾ 3 ಟನ್ 4 ಕ್ವಿಂಟಲ್ 3 ಟನ್ ಕಡೆ ಲಾಸ್ಟ್ 4 ಟನ್ ಹೋಗಿ 4 5 ಹಿಂಗ ಆಡ್ಕೋತ್ ಬಂದಿರಿ. ನಿಮ್ ಲೆಕ್ಕಲೇರಿ ಇದು ಟ್ರ್ಯಾಕ್ ಅಂತ್ರಿ ಏನಾರಿ ಮೊದಲ ನಿಮ್ಗ ಎಷ್ಟ್ ಟನ್ಲೆ ಟ್ರ್ಯಾಕ್ಟರ್ ಆಡ್ಸರ ಚಲೋ ಅನ್ಸದ್ರ ನಿಮ್ಗೆ ಲೆಕ್ಕಲೇರಿ? ಒಟ್ 3-3.5 4 ಒಳಗ ಆಡಿಸ್ರೆ ಗಾಡಿಗೂ ಪೆಟ್ಟಾಗಂತ್ರಿ. ಈಗಿನ ವಾತಾವರಣದಾಗ ಗಾಡಿಗಳಿಗೆ ಬಾಳ ತ್ರಾಸ ಆಗತ್ತವು. ಹೈಟ ಮುರ್ಕೊಲತ್ತ ಗಾಡಿಗಳು ಸ್ವಲ್ಪ ಗಾಡಿಗಳು ನುಸಿಗೋದ್ರಿ. ಮತ್ತ ಕರೆಕ್ಟ್ ಹಂಗೆ ಆಡ್ಬೇಕಾದ್ರೆ ಒಟ್ಟ ಕಂಪ್ನಿ ಲಿಮಿಟೆಡ್ ಅದ ಹುಕ್ಕ ಕಂಪ್ನಿ ಸಿಸ್ಟಮ್ ದಾಗ ಆಡಿದ್ವು ಅಂದ್ರೆ ಯಾವ್ದು ತ್ರಾಸ ಇಲ್ರಿ. ಹೈರಾಣ ಮಾಡ್ಕೊಳಕ್
ಈಗ ಏನು ಇಲ್ಲಂದ್ರಪ್ಪ ಅನ್ರಿ ಮೊದಲ್ರಿ 6 ವರ್ಷ 8 ವರ್ಷ ಆಯ್ತು ಕನ ಚಲೋದಕ್ರಿ ಈ ಸೀಸನ್ದಾಗ್ರಿ ಈ ಸೀಸನ್ದಾಗ ಬಾಳ ಟ್ರಾಕ್ಟರ್ಗಳು ನುಸ್ಕೊಲತ್ತಾವ್ರಿ ಎಫೆಕ್ಟ್ ಆಲತ್ತಾವ್ರಿ ಏನ್ ಅದ್ರ ಬಗ್ಗೆ ರೀ ಜಾಸ್ತಿ ಆಗೋದ್ರಿಂದ ಮತ್ತೆ ಹುಕ್ಕಗಳು ಅವನು ಸಮಸ್ಯೆ ಜಾಸ್ತಿ ದಿನಕ್ಕೊಂದ ಬೇರೆ ಬೇರೆ ಆರ್ಟಿಷನ್ ಮಾಡೋದ್ರಿಂದ ಮೊದಲ ಸಿಸ್ಟಮ್ದಾಗ ಆದ್ರೆ ಏನ್ ಪೆಟ್ಟ ತಗೋಂಗಿಲ್ಲ ಪೆಟ್ ಇರ್ಲಿಲ್ರಿ ಈಗಿನ ಸಿಸ್ಟಮ್ದಾಗ ಏನಾಗತೈತ್ರಿ ದಿವ್ಸಕ್ಕೊಮ್ಮೆ ನಾವೊಂದ್ ಮಾಡಿ ಇನ್ನೊಬ್ರು ಒಂದ್ ಮಾಡ್ರು ಅವ್ರು ಮಾಡ್ರು ಇನ್ನೊಬ್ರು ಮಾಡ್ರು ಅಂತೇಳಿ ಚೇಂಜ್ ಮಾಡ್ಕೊತ ಹೋಗೋದ್ರಿಂದ ಗಾಡಿಗೆ ತೊಂದರೆ ಆಗುತ್ತೆ ಅಂತಾರ್ರಿ ಕನ್ನದಾಗ ನಿಮ್ಗೆ ಇಲಾಖೆ ಟಾಸ್ ಆಗ್ಬೇಕು ಆಗ್ಬಾರ್ದಾರನ ಟಾಸ್ ಆಗಬಾರ್ದು ಎರಡು ಕಡೆ ಸೈಡ್ ಜಗ್ಗಿ ಆಗ್ಬೇಕು ಏನ್ ಗಾಡಿ ಏನ್ ತಾಕತ್ ಹೊಂದ್ಬೇಕಾದ್ರೆ ಟಾಸ್ ಆಗ್ಲಾರ್ದನ ಆಡ್ಬೇಕ್ರ ಅಂದಾಗ ಗಾಡಿ ಏನಂದ್ರೆ ಯಾರ ಗಾಡಿ ಏನ್ ತಾಕತ್ ಐತಿ ಯಾರ ಗಾಡಿಗೆ ಏನ್ ಗೊತ್ತಾಗ್ಬೇಕಾದ್ರೆ ಟಾಸ್ ಇಲ್ಲಾರ್ದ ಅಂತ್ರಿ ಮೇನ್ ಅಂದ್ರೆ ಟಾಸ್ ಆಗ್ಬಾರ್ದ್ರ ಯಾಕಂದ್ರೆ ರೀ ಬಾಳ ಎಲ್ಲಾ ದೊಡ್ಡ ದೊಡ್ಡ ಟ್ರಾಕ್ಟರ್ ಗಳಿಗೆ ಇದಾಗಿ ಬಿಡದ್ರಿ ನಾನು ಅದು ಟೈಮ್ದಾಗ ಟಾಸ್ ಆತಂದ್ರ ಮತ್ತೆ ಆಡುವ ಮನುಷ್ಯಂಗ ಕಾಲ್ ಜಗದಂತ ಜಗದಂಗ ಆತ್ರಿ ಮತ್ ಈ ಕಮಿಟರ್ ಏನ್ ಮಾಡ್ತಾರಿ ಒಂದ್ ಸೈಡ್ ಏರ ಒಂದ್ ಸೈಡ್ ಇಳ್ಕಳಿ ಇಡ್ತಾರ್ರಿ ಚಲೋ ಅಂತ ರೋಡ್ ಅದು ನೋಡಿ ಇಡಂಗಿಲ್ರಿ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಏನಿಲ್ರಿ ಮತ್ತೆ ಇರ್ತಾವ ರೋಡ್ಗಳು ಊರದಲ್ಲಿ ಮತ್ತೆ ಅವ್ರಿಗೂ ಅನುಕೂಲ ಅಲ್ಲಿ ರಸ್ತೆಗಳು ತೊಂದ್ರೆ ಇರ್ತಾವ ಯಾವ ಸಾಲಿ ಸ್ಕೂಲ್ ಇರ್ತಾವ ಅಂತೇಳಿ ಅವ್ರಿಗೆ ಅನುಕೂಲ ಇದ್ದಲ್ಲಿ ಇಡೋರ ಮತ್ತೆ ಅಲ್ಲಿ ಸ್ವಲ್ಪ ತೊಂದ್ರೆ ಆಗುವ ರೋಡ್ಗಳು ನಾವು ಟಾಸ್ ಮೇಲೆ ಆಡೋ ಬದಲ ಸ್ವಲ್ಪ ಸಹಕರಿಸ್ಕೊಂಡ ನಮ್ಗೆ ಅಷ್ಟು ಸಮಕ್ಷ ಮಾತಾಡ್ಕೊಂಡ ಅನುಕೂಲ ಮೇಲೆ ಆಡ್ರೆ ಒಂದು ಈಗ ನಿಮ್ ಲೆಕ್ಕಲಿ ರೀ ಈಗ ಕನಾ ಒಂದಿನ ಮುಗಿವ್ರಿ 2 ದಿನ 3 ದಿನ ಆಲ್ಕ್ರಿ ಒಟ್ಟ 2 ಗಾಡಿ ಜಗ ಆಗ್ಬೇಕನ್ರಿ ಜಗಿರೋ ಒಂದ್ ಸ್ವಲ್ಪ ಗಾಡಿಗಳು ಯಾವ್ದು ತಾಕತ್ತನು ಅಂತದ ಎಲ್ಲ ಗೊತ್ತಾದ್ರೆ ಅಂದ್ರೆ ಈಗ ಇನ್ನ ಹಂಗ ಇದ ನಿಮ್ ಲೆಕ್ಕಲಿ ಇನ್ನ ಹಂಗ ಬಾಳ ಅಂದ್ರ ಬಾಳ ದಿನ ತಕ ಇನ್ನ ಇಷ್ಟ ದಿನ ಕಮ್ಮಿ ಇದ್ರಿ ಇನ್ನ ಎಲ್ಲಾ ಸೀಸನ್ ಮುಗಿದ್ರಿ ಬಾಳ ಹೆಚ್ಚ ಆಗಬೋತಿರನ ನೀವ್ ಇದ್ದಾಗ್ರೇನ ಎಷ್ಟು ಟ್ರಾಕ್ಟರ್ ಕೂಡ್ತಿದ್ರಿ ಅವಾಗ ನಾವು ಫಸ್ಟ್ ನಾವು ಸ್ಟಾರ್ಟ್ ಆದಾಗ ಬಾಳ ಒಂದ್ 5 6 4 3 ಬಾಳ ಹೈಯೆಸ್ಟ್ ಅಂದ್ರೆ ಒಟ್ಟೊಂದ್ 7 8 ಗಾಡಿ ಕೂಡ್ತೀವಿ 7 8 ರೀ ಅತಿ ದೊಡ್ಡ ಕನದಾಗ ರೀ ಹೆಚ್ಚ ಟ್ರಾಕ್ಟರ್ ಕೂಡಿದ್ ಯಾವ ಕನ ಕೂಡಿದ್ರಿ ನಿಮ್ ಲೆಕ್ಕಲಿ ನಮ್ ಲೆಕ್ಕದಾಗ ಅಂದ್ರೆ ದಿಲ್ವಾರ್ ಕಣದಾಗ ಹೈಯೆಸ್ಟ್ ಕೂಡಿದ್ವಿ ಎಷ್ಟು ಕೂಡಿದ್ರಲ್ರಿ ಅಲ್ಲಿ 29 ಗಾಡಿ 29 ಗಾಡಿ ಕೂಡಿದನ್ರಿ 29 ದಿಲ್ವಾರ್ ಕನ್ನರ್ ಅಲ್ಲಿ ಏನ್ ಪ್ರೈಸ್ ಎಷ್ಟಿದ್ರಿ ಅವಾಗ್ರಿ ಅವಾಗ ಫಸ್ಟ್ ಏನೈತ್ರಿ 20,000 15,000 10,000 ಇಡ್ತಿದ್ರಿ ಅಲ್ಲಿ ಹೈಯೆಸ್ಟ್ ಕಣ ಅಂದ್ರೆ ಅವ್ ಬೈಕ್ ಗೊತ್ತಿದ್ರಿಲ್ಲ ಅದ ಒಂಥರ ಬೈಕ್ ಇಂತ ಡಬಲ್ ಇಟ್ ಅಂತ ತೆಗದ್ರ ಆ ಟೈಮ್ನಾಗ ನಮ್ದ ಏನಾಯ್ತ್ರಿ ಅಲ್ಲಿ ಫಸ್ಟ್ ಆಯ್ತು ಫಸ್ಟ್ ಐತ್ರಿ 50,000 ಕಣದ ಹೈಯೆಸ್ಟ್ ಅಂದ್ರೆ ಆ ಟೈಮ್ನಾಗ ಒಂದ್ ಬೈಕ್ ಅಲ್ರಿ ಈಗ ಅವಾಗ 10 ಬೈಕ್ ಹೊಡ್ರಂತ ನಮ್ಗೆ ಖುಷಿ ಆಯ್ತು ಅವಾಗ ಬಾಳ ಖುಷಿ ಅವಾಗಿಂದ ಈಗಿಂದ ಬಾಳ ಫರ್ಕ್ ಆದ್ರಿ ಆ ಟೈಮ್ನಾಗ 10 ಗಾಡಿ ಹೊಡೆದಕ್ಕಿಂತ ಹೆಚ್ಚು ಖುಷಿ ಆಗೈತ್ರಿ ಯಾಕಂದ್ರೆ ಆ ಟೈಮ್ನಾಗ 10,000 5,000 ಬಾಳ ಆದ್ರೆ 20,000 ಇಡು ಪ್ರೈಸ್ ದಾಗ ಹೋಗಿ ನಮಗ 50,000 ಅಂದ್ ಪೆಟ್ಟಿಗೆ 10 ಗಾಡಿಕ್ಕಿಂತ ಹೆಚ್ಚು ಖುಷಿ ಆದ್ರಿ ಈಗ ನುಸ್ತಾ ಸ್ಟಾರ್ಟಿಂಗ್ ಎಚ್.ಎಫ್ ಒಟ್ಟ ಈಗ ಎಚ್.ಎಫ್ ತಗ ಹೋಗಿತ್ರಿ ಇಲ್ಲಂದ್ರೆ 60-70 ಸಾವಿರ ತಗ ಪ್ರೈಸ್ ಹೋಗಿದ್ರಿ ಮುಂದ್ ಬರು ದಿನಮಾನದಾಗ ನಿಮ್ ಲೆಕ್ಕಲಿ ಎಷ್ಟು ತಗ ಹೋಗ್ಬೋದ್ರಿ ಲಿಮಿಟೆಡ್ ಇಲ್ರಿ ಅಂದ್ರೆ ಈಗ ಟಗರ್ ಕಾದಾಟ್ ಹೆಂಗ್ ಇರ್ತಾವ ನೋಡ್ರಿ ಹಂಗ ಕಾರ್ ಟ್ರ್ಯಾಕ್ಟರ್ ಬುಲೆಟ್ ಇಲ್ಲಿ ತಕ ಹೋಗ್ಬೋದು ನಿಮ್ ಅನ್ಸಿಕೆ ಇದ್ರಿ ಅದಾವ್ರಿ ಒಟ್ ಮುಂದಿನ ತಿಂಗಳಾಗೋದು ಯಾವ್ದೋ ಒಂದ್ ಐತೆ ಎಲ್ಲಾ ತರನ್ರಿ ನಾವು ಅಲ್ಲಿ ಹಾಕ್ಬೇಕು ಪ್ಲಾನಿಂಗ್ ಐತೈತ್ರಿ ನಾವ್ ಒಟ್ರಿ ನಮ್ ಉತ್ತರ ಕನ್ನಡದಾಗ್ರಿ ಒಟ್ ಟ್ರ್ಯಾಕ್ಟರ್ ರೇಸ್ ಬೆಳಿಬೇಕನ್ನೋದು ಎಲ್ಲಾರ್ಗಿ ಹುಚ್ಚ ಐತ್ರಿ ಅನ್ನಾರಿ ಈಗ ಒಟ್ ಸಣ್ಣ ಹುಡುಗರು ಇಲ್ಲ ಒಟ್ ಟ್ರ್ಯಾಕ್ಟರ್ ಅದಾರಿ ಅವ್ರ ಮನಸ್ದಾಗ ಇರೋ ಟ್ರ್ಯಾಕ್ಟರ್ ರೀ ಈಗ ಸಾಲಿ ಕಲೀಲಿ ಬಿಡ್ರಿ ಈಗ ನಿಮ್ ಹುಡುಗ ನೋಡ್ರಿ ಒಟ್ಟ ಟ್ರ್ಯಾಕ್ಟರ್ ಎಟ್ ಹುಚ್ಚ ಐತ್ರಿ ಒಟ್ಟರಿ ಮನದಾಗ್ರಿ ಹಾ ರೀ ಎಲ್ಲಾರು ಒಟ್ಟ ಟ್ರ್ಯಾಕ್ಟರ್ ಅಂದ್ಬಿಟ್ಟಿಗೆ ಅವ್ರಿಗೆ ಒಟ್ಟ ಒಂಥರ ಹುಮ್ಮಸ್ ಹುಮ್ಮಸ್ ರೀ ಈಗಂತ್ರಿ ಈಗ ನಮ್ ಸೈಡ್ ರೀ ಈ ರೂಲ್ಸ್ ಐತಿ ಅಂದ್ರ ರೀ ಪಂಜಾಬ್ ಹರಿಯಾಣ ಸೈಡ್ ಏನೈತಿ ನೋಡ್ರಿ ಒಟ್ಟ ನುಸ್ತಕ್ ಒಮ್ಮೆ ಕ್ಲಚ್ ಬಿಟ್ರೆ ಬ್ರೇಕ್ ಹಿಡಿಯಂಗಿಲ್ಲ ಕ್ಲಚ್ ಹಿಡಿಯಂಗಿಲ್ಲ ರೂಲ್ಸ್ ಐತ್ರಿ ಈಗ ನಿಮ್ ಲೆಕ್ಕಲಿ ಆ ಸೈಡ್ ರೂಲ್ಸ್ ಚಲೋ ಅನ್ರಿ ನಮ್ ಸೈಡ್ ರೂಲ್ಸ್ ಚಲೋ ಅನ್ಸ್ ನಿಮ್ಗ್ರಿ ನಮ್ಮಲ್ಲಿ ಹಂಗ ಅವ್ರು ಆಡೋದು ಆಗಂಗಿಲ್ರಿ ನಮ್ಮಲ್ಲಿ ಏಕ್ ಮಾರ್ಕೋದು ತುಕಡ ಹರಿಲಿ ಮುರ್ಲಿ ಏನಿದ್ದು ಕರೆಕ್ಟ್ ನೋಡ್ರಿ ಅವ್ರಗತಿ ಕರೆಕ್ಟ್ ಸುಳ್ಳ ಈ ಕಡೆ ಆಗೂಬಾರ್ದು ಈ ಕಡೆ ಬಿಟ್ಟುಬಾರ್ದು ಅಂದಂಗ ಆಗುವಂತ ಅದಲ್ಲ ಒಂದ್ ಏನಿದ್ರು ಕಣ್ಣು ಮುಂದೆ ಕಾಣುವಂತದ್ ಇಲ್ಲಿ ಕರೆಕ್ಟ್ ನಿಷ್ಪ್ರದ್ಯನು ಅಂತ ನಮ್ಮಲ್ಲಿ ಅನಿಸಿಕೆ ಈಗ ನಮ್ ಸೈಡ್ ಎಚ್.ಎಫ್ ಬೈಕ್ ಇಡುದ್ ನೋಡ್ಯಾರಿ ಮನ್ನಿ ಇದಕ್ ಪಂಜಾಬ್ ಕದು ಎಚ್.ಎಫ್ ಇಟ್ರನಾರಿ ಈಗ ನಮ್ಮ ಉತ್ತರ ಕನ್ನಡ ರೇಸ್ ಇಷ್ಟ ಮುಂದುವರದ್ರಿ ಇಟ್ಟಾರ್ರಿ ಸರಿ ಆದ್ರ ಅಲ್ಲಿ 3 ಟನ್ 2 ಕ್ವಿಂಟಲ್ದಾಗ ಅಂದ್ರೆ ಸಣ್ಣ ಗಾಡಿಗಳು ಆಡ್ಬೋದು ಅಲ್ಲಿ ಆಡ್ತಾವ್ರಿ ಸಣ್ಣ ಗಾಡಿಗಳು ಆಡ್ಬೋದು ಅಲ್ಲಿ ಮತ್ತ ಅಲ್ಲಿ ರೂಲ್ಸ್ ಏನೈತ್ರಿ ಒಟ್ಟು ವೇಟ್ ಲಿಮಿಟ್ ಅಷ್ಟೇ ಎಷ್ಟ್ ಬೇಕಾದ್ರೆ ದೊಡ್ಡ ಎಚ್.ಪಿ ಹಾಕ್ತಾರ ಅವ್ರ ಟೋಚನ್ದಾಗ ಮ್ಯಾಲ ಅಷ್ಟ ಇದನ್ನ ತೋರ್ಸ್ತಾರಿ ಒಳಗಡೆ ಎಲ್ಲಾ ಬೇರೆ ಬೇರೆ ಇರ್ತಾವ ಮಾಡಕ್ ಖರೆ ಒಟ್ಟು ಅವ್ರ ವೇಟ್ ಟೈರ್ ಅಷ್ಟೇ ಹಿಡಿತಾರ ಅವ್ರಿ ಎಷ್ಟು ಬೇಕಾದ್ರೆ ದೊಡ್ಡ ಟ್ರ್ಯಾಕ್ಟರ್ ಖರೆ ನಮ್ಮಲ್ಲಿ ಏನೈತ್ರಿ 55 HP ಬೇಕ್ರಿ ನಮ್ಮಲ್ರಿ 55 HP ಬೇಕ್ರಿ ರೀ ಕರೆಕ್ಟ್ ತೂಕೋಬೇಕು ಕರೆಕ್ಟ್ ಅಂದ್ರೆ ಏನಾರ ಈಗ ಜಾಸ್ತಿ ಟ್ರ್ಯಾಕ್ಟರ್ಗಳ ರೀ 200-300 ಕಿಲೋಮೀಟರ್ ಬಂದಿರ್ತಾರ ಅವ್ರಿಗೆ ಎಲ್ರಿ ಮೋಸ ಆಯ್ತಲ್ವ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾರಿಗೂ ನಮ್ಮಂಗ
ಅವರು ಅಂತ ತಿಳ್ಕೊಂಡು ಯಾರಿಗೂ ಅನ್ಯಾಯ ಆಗಬಾರ್ದು, ನಿಯತವಾಗಿ ಆಡ್ಬೇಕು, ನಿಯತವಾಗಿ ಸ್ಪರ್ಧೆಯನ್ನು ಪಡೆದ್ರೆ ಅವ್ರಿಗೂ ಒಂದು ನೆಮ್ಮದಿ ಬಂದಂತ ಪುರಸ್ಕಾರದಲ್ಲಿ ನೆಮ್ಮದಿ ಸಿಗ್ತೈತ್ರಿ. ಮತ್ತ ಬಂದವ್ರಿಗೆ ನಿರಾಶೆ ಆತಂದ್ರೆ ಯಾರಿಗಾದ್ರೂ ಬೇಜಾರಾಗೋದು, ಇನ್ನೊಮ್ಮೆ ಮುಂದೆ ಬರ್ಲಾಕ ಸಮಸ್ಯೆ ಆಗ್ತೈತೆ ನಮ್ಮ ಏನ್ ಮಾಡದಾರಿ ಕಮಿಟಿಂದ್ರಿ? ಮತ್ ಕಮಿಟಿ ಊರಾನ್ ಟ್ರ್ಯಾಕ್ಟರ್ ಅಲ್ಲೇ ಕಮಿಟಿಗೆ ಟ್ರ್ಯಾಕ್ಟರ್ ಟೋಚಂದ ಹಾಕಬೇಕು ಹಾಕಬಾರ್ದು ನಿಮ್ ಲೆಕ್ಕಲ್ರಿ? ಹಾಕ್ಬಹುದು, ಅವ್ರು ಪಾಪ ಹಾಕ್ಬಹುದು, ಅದಕ್ಕೇನು ಸಮಸ್ಯೆ ಇರಲ್ಲ. ಯಾರಿಗೂ ನಂದ ಇದನ್ನು ಅಂತ ಅಹಂಕಾರ ಇರಬಾರ್ದು. ಅವ್ರು ತಂದ ಅನ್ನುವಂತಾರೆ ಎಲ್ಲರೂ ನಾನು ಅಂತೇಳಿ ಅವರು ಸ್ಪಂದನೆ ನಡೆಸಿರಂದ್ರೆ ಅವ್ರಿಗೂ ಒಳ್ಳೇದ, ಆಡಕ್ ಬಂದವ್ರಿಗೂ ಒಳ್ಳೇದ. ಒಟ್ಟೆಲ್ಲ ನಿಂತ್ ನೋಡೋರ್ಗಿ ಚಲೋ ಆತ್ರಿ. ಈಗ ಎಲ್ರಿ ಕಮಿಟಿ ಅವ್ರ ಎಲ್ರಿ ಒಂದ್ ಸ್ವಲ್ಪ ಮೋಸ ಮಾಡುದು ಇಡೀ ನೋಡಕ್ ಬಂದ್ ಮಂದಿ ಎಲ್ಲ ಆತದ್ರಿ. ಈ ಕನ ಮೋಸ ಕನ ಐತೈತಿ ಒಂದ್ ತಾವ್ ಆಗಿರ್ಬೋದು, ಒಬ್ಬರದಿಂದ ಇನ್ನೊಬ್ಬ ಎಲ್ಲರಿಗೂ ಕರೆಕ್ಟ್ ಕರೆಕ್ಟ್ ಸಾಧ್ಯ ಒಂದ್ ತಾವ್ ಆಗಿರ್ತಾವ್ರೆ. ಈಗ ಅಂದ್ರು ರೀ ನಮ್ ಉತ್ತರ ಕನ್ನಡದಾಗ ಈಗ ಐತರ್ ಅಂದ್ರಿ ಭಾಳ ಟ್ರ್ಯಾಕ್ಟರ್ ಕನಕ್ ಎಂಟ್ರಿ ಕೊಡತ್ತಾರ. ಹೆಂಗೇನ್ರಿ ನಿಮ್ ಬ್ರ್ಯಾಂಡ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ? ಏನ್ರಿ ಫಸ್ಟ್ ಪ್ರಥಮ ಬ್ರ್ಯಾಂಡ್ ಇಳಿದಿದ್ದೆ ನಮ್ಮದ್ರಿ. ಮತ್ತೆ ಐಸರ್ದಾಗ ಕಣಕ್ ಇಳಿದಿದ್ದಂದ್ರ ಫಸ್ಟ್ ನಿಮ್ದರಿ ಡಾನ್ ಅಂತ ಹೇಳಿ ಒಟ್ಟರಿ ಫಸ್ಟ್ ಎಂಟ್ರಿ ಆಗಿದ್ದ ಕಣಕ್ ನಮ್ಮದರಿ. ಆಮ್ಯಾಗ ಹಂಗ ಒಬ್ರ ಕಂಡ ಹಂಗ ಇಲ್ಲಿವರೆಗೆ ಬೆಳ್ಕೊತ ಬಂದೈತಿ. ಇನ್ನು ಬೆಳಿಲಕ್ಕ ನಂಗೆ ಆಸೆ ಐತಿ. ಈ ಕನ್ನಡದಾಗ ಏನ್ರಿ ನಾವು ಇದೇನ್ ರೊಕ್ಕದು ಆಗ್ತೈತಿ ಅನ್ನಿಸ್ತಾ ಏನ್ ಹವಾ ಅಷ್ಟರ ರೊಕ್ಕ ರೂಪಾಯಿ ಬೇಕಾಗಿಲ್ಲ. ಒಂದ ನಮ್ಮ ಊರ್ ಒಂದ ನಮ್ಗ ಬ್ರ್ಯಾಂಡ್ ಒಂದ್ ಬೆಳೆದ್ರೆ ಒಟ್ಟು ಸಾಗ್ರಿ. ನಾವು ಇದಕ್ಕೇನ್ ರೊಕ್ಕದು ಇಂಪಾರ್ಟೆಂಟ್ ಇಲ್ರಿ, ಒಟ್ಟ ಹೆಸರು ಆಗ್ಬೇಕ್ರ. ರೊಕ್ಕ ರೂಪಾಯಿ ಕತ್ತಲಿ 6 ವರ್ಷ ಆತ್ರಿ. ಗಣ್ಣು ಇದ್ದಿಲ್ಲ. ಅದ್ರ ಹೆಸರಾಗ್ಲಿ ನಮ್ಮ ಊರ್ ಹೆಸರು ಬೆಳಿದ ಅನ್ನುವಂತ ಒಂದ್ ಇದ್ರ ಇಚ್ಛೆಯಿಂದ ಬೆಳೆತಿ. ಈಗ ನಾನರಿ ಒಂದ್ ಕನಕ್ ಎಷ್ಟ್ ಖರ್ಚು ಆದವ್ರ ನಿಮ್ ಲೆಕ್ಕಲೇರಿ? ಎಲ್ಲಾ ನಿಮ್ ಹುಡುಗರದು ಎಲ್ಲಾ ಕೊಡ್ರಿ. 50 ಕಿಲೋಮೀಟರ್ ಒಳಗಿದ್ದು ಅಂದ್ರೆ 10-15 ಸಾವಿರ ಆಗ್ಬೋದ್ರಿ. ಮತ್ತ ಜಾಸ್ತಿ ಹೋಗುತ್ತ ಒಂದ್ ಸ್ವಲ್ಪ ಹೆಚ್ಚಿಗೆ ಖರ್ಚು ಬರ್ತದೆ. ಹೆಚ್ಚಿಗೆ ಖರ್ಚು ಬರ್ತರಿ. ಒಟ್ಟ ಸನೇದಾಗ ಐತಿ ಅಂದ್ರೆ ಒಂದ್ 20-30 ಕಿಲೋಮೀಟರ್ ಒಳಗ ಐತಿ ಅಂದ್ರೆ ಒಂದ್ 10,000 ಮುಂದಿನ ಖರ್ಚರಿ ಕೊಟ್ರಿ. ಅಂದ್ರ ದೂರ ಎಲ್ಲಿ ಹೋದ್ರ ಒಂದ್ 20,000 ತಕ ಖರ್ಚು ಬರತ್ರಿ ಪ್ರತಿ ಒಂದ್ ಕನಕ್ರಿ. ಅಂದ್ರಿ ಈಗ ಇನ್ಸ್ಟಾಗ್ರಾಮ್ದಾಗ್ರಿ ಈಗ ಒಂದ್ ಗಾಡಿ ಜಗತ್ತವ್ರಿ, ಆ ಒಂದ್ ಗಾಡಿ ತಿಂಡಿ ಸಾಂಗ್ ಕೊನಿಸ್ರಿ ತಪ್ಪ ವಿಡಿಯೋ ಹಾಕ್ತಾರ. ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ? ಯಾರು ಮಾಡ್ಬಾರ್ದು. ಎಲ್ಲಾರು ಅಣ್ತಾಮ್ರಂಗ ಯಾರಿಗೂ ಭೇದ ಭಾವ ಮಾಡಿ ಆಡಿದ್ರೆ ಎಲ್ಲಿ ದಿನ ಇಲ್ಲೇ ಒಬ್ರು ನೋಡಲೇಬೇಕು. ನಾವೊಂದ್ ಮಾಡುದು ಅವ್ರೊಂದ್ ಮಾಡುದು ಇದನ್ನ ಬೆಳೆಸ್ಬೇಕು. ಹೋದ್ರೆ ಮುಂದೆ ಆಟಕ್ಕೆ ಮಂದಿ ಆಗ್ಬೋದು ನನ್ನ ಅನಿಸಿಕೆ. ಕರೆಕ್ಟ್ ರೀ. ಈಗ ನ್ನೋಸ್ತಾ ಇನ್ಸ್ಟಾಗ್ರಾಮ್ದಾಗ್ರಿ ಒಸ್ಟ್ ಆದ ಇದ ಒಟ್ಟು ಒಬ್ಬರು ಕೆಟ್ಟ ಬಯಸದ ನಡೋದಿರಿ ಒಟ್ಟ್ರಿ. ನಾವಂತ ಇನ್ನೂವರೆಗೆ ಯಾರಿಗೂ ಮಾತಾಡಿಲ್ಲ. ಕೈ ಮುಗಿದು ಹೇಳ್ತೀವಿ, ಯಾರು ಮಾತಾಡ್ಬೇಡ್ರಿ, ಇನ್ನೊಬ್ರಿಗೆ ತೊಂದ್ರೆ ಮಾಡಿಸ್ಕೋಬೇಡ್ರಿ, ಮಾಡಬೇಡ್ರಿ ಅಂತ ನಮ್ಗೆ. ಈಗ ಏನ್ ಮಾಡ್ತಾನ ಅವ್ರು ಏನ್ ಟ್ರ್ಯಾಕ್ಟರ್ ಇರಂಗಿಲ್ಲ, ಏನ್ ಇರಂಗಿಲ್ಲ ಖರೆ ರೀ. ನುಸ್ತಾ ಮನ್ಯಾಗ ಕೂತ ಹಿಂಗ ಒಂದೊಂದು ಟ್ರ್ಯಾಕ್ಟರ್ ಬಗ್ಗೆ ತಪ್ಪ ವಿಡಿಯೋ ಹಾಕ್ತಾ ಕೂತ್ ಬಿಡ್ತಾರ. ಹಾಕೋರು ಹಾಕ್ತಿರ್ತಾರ ಅಂದ್ರೆ ನಾವರೇ ತಿಳ್ಕೊಬೇಕು. ಕರೆಕ್ಟ್. ನಮ್ ಗಾಡಿಗಳಾಗ್ಲಿ ಇನ್ನೊಬ್ರ ಗಾಡಿ ಎಲ್ಲಾ ಒಂದೇ ಸಮ ಇದ್ದಾವ ತಿಳ್ಕೊಂಡು ಇನ್ನೊಬ್ರಿಗೆ ನಾವು ತೊಂದ್ರೆ ಮಾಡಬಾರ್ದು, ಮಾಡ್ಕೋಬಾರ್ದು ಅಂತ ಒಂದ್ ಅನಿಸಿಕೆ ಮೇಲೆ ಬೆಳೆಸ್ಕೊತ ಹೋಗೋಣ ಅಂತ ನಮ್ಮಲ್ಲಿ ಒಟ್ರಿ. ಇದು ಇನ್ನಷ್ಟ ಹಿಂಗ ಮುಂದುವರಿಲತ್ತ ನಿಮ್ ಅನಿಸಿಕೆ ಇದ್ರಿ ಒಟ್ರಿ ಅಂತ. ಇದು ಇನ್ನಷ್ಟ ಹಿಂಗ ಕನ ಮುಂದುವರಿದಿತ್ತ ಆಸೆ ಐತಿರ ನಿಮ್ಗ್ರಿ? ಒಟ್ ಹಿಂಗ ಕನಕ್ ಹಾಕೋತಿರ್ಬೇಕಂತ ಆಸೆ ಐತ್ರಿ. ಒಟ್ ಬಿಡುವುದ ಏನಿಲ್ಲ ಒಟ್ಟ ಇಲ್ಲ. ಒಟ್ಟ ಇದು 10 ವರ್ಷ ಇಲ್ರಿ, 100 ವರ್ಷ ಇಲ್ರಿ, ಒಟ್ಟ ಕನಕ ಐತ್ರಿ. ಒಟ್ಟ ಹಾಕ್ತಿರನರಿ, ಒಟ್ಟ ಬೆಂಕಿ ಆಗಿದ್ರೇನರಿ. ಒಟ್ಟ ನಮ್ ಉತ್ತರ ಕನ್ನಡ ಎಲ್ಲಾ ತಿಂಡಿ ಟ್ರಾಕ್ಟರ್ ಡ್ರೈವರ್ ಹೊಳ್ರಿ, ಮತ್ ನಿಮ್ದು ಐಚರ್ ಬ್ರ್ಯಾಂಡ್ ಓದಿದ್ರಿ ಎಲ್ಲಾ ಡ್ರೈವರ್ಗಳ ಸಪೋರ್ಟ್ ಇರೋದ್ರೇನರಿ. ಹಿಂಗ ಆದಷ್ಟ ಇನ್ನಷ್ಟ ಹೆಚ್ಚಿನ ಮಟ್ಟಿಗೆ ಕನ ಹೊಡ್ಕೋತವ್ರಿ. ನಮ್ ಸಪೋರ್ಟ್ ಎಲ್ಲಾ ನಿಮ್ಗೆ ಇರದ್ರಿ. ಹಂಗ ನೋಡ್ರಿ ನಿಮ್ ಸಂಗಟ ಎಷ್ಟು ಜನ ಬರ್ತಾರ ಖಾಯಮ್ರಿ? 100 ಬರ್ತಾರೆ, 50 ಬರ್ತಾರೆ, 10 ಮಂದಿ ಬರ್ತಾವ. ನಾವ್ ಎಲ್ಲಾರು ಬಂದ್ರು ಅಷ್ಟೇ ನಮ್ಮವ್ರ ಅಂತೀವಿ, ನಮ್ಮವ್ರ ಅಷ್ಟು ನೋಡಕ್ ಬಂದವ್ರ ನನ್ನ ಗಾಡಿ ಅಭಿಮಾನಿಗಳು ದೇವ್ರ ಅಂತ ತಿಳ್ಕೊಂಡಿವಿ. ಓಕೆ ನಾ ಒಟ್ಟ ಬೆಂಕಿಲಿ ಒಟ್ಟ ಅಂತೇಳಿ ನಾವ್ ಇನ್ನೊಬ್ರು ಬಂದಾರ ಅಂತೇಳಿ ನೋಡ್ಬೇಕು. ಬಂದವ್ರ ಎಲ್ಲಾರು ನನ್ನ ಅಭಿಮಾನಿ ಬಳಗದವ್ರ ಅಂತ ತಿಳ್ಕೊಂಡ ನಾವು ಒಟ್ಟೆಲ್ಲ ನಡೆದ್ರ ಅಂದ್ರೆ ಒಟ್ಟ ಈಗೆಲ್ಲಾ ಒಟ್ಟ ಚಲೋದಮ್ ನಡೆದಾರ. ಹಿಂಗ ನಡ್ಸೋ ತೋರೇನರಿ. ಇನ್ನಷ್ಟ ನಮ್ ಉತ್ತರ ಕರ್ನಾಟಕ ಬೆಳೀರಿ. ಹಂಗ ಈ ಕಡೆ ಎಲ್ಲಾ ಅನ್ನಗಳದು ಎಲ್ಲಾ ಬಂದಾರಿ, ಅನ್ನಗಳ ಸಂಗಟ್ರಿ ಈ ಕಡೆ ಎಲ್ಲಾ ಬಂದಾರಿ. ಇನ್ನಷ್ಟ ಎಲ್ಲಾ ಒಂದ್ ಸ್ವಲ್ಪ ಅನ್ನ ಕೊಡ್ರಿ, ನಾಷ್ಟ ಅದು ಮಾಡಕ್ ಹೋಗ್ಯಾರಿ. ಈ ರೀತಿ ರೀ ಡವಳೇಶ್ವರ ಡಾನ್ರಿ ಎಲ್ಲಾ ಹಿಂಗ ಒಂದ್ ಸ್ವಲ್ಪ ಎಲ್ಲಾ ಹಿಂದಿಂದ ಕತಿ ಐತಿ ನೋಡ್ರಿ. ಈ ರೀತಿ ಅಂತರಿ ಹಂಗರಿ ನಮ್ ಸಂಗಾಟ್ರಿ ಅನ್ನಗಳ ಮಾಲಕರಿ ನಮ್ ಕೂಡ ಒಂದ್ 2-3 ಈಗ ನಮಗೊಂದ್ 2 ಇಂಕನ್ ಹಿಡಿದ್ರಿ. ನಾವ್ ಒಂದ್ ಸ್ವಲ್ಪ ನಮ್ಗ ಒಂದ್ ಸ್ವಲ್ಪ ವಿಡಿಯೋ ಮಾಡಕ್ ಪ್ರೋತ್ಸಾಹ ಕೊಟ್ರಿ. ಒಂದ್ 10 ನಿಮಿಷ ಮಾತಾಡಕ್ರಿ ನಮ್ ಕಡೆಯಿಂದ ಧನ್ಯವಾದಗಳು ಅಂದ್ರ ನಿಮ್ಗ್ರಿ. ಯಾಕಂದ್ರಿ ಇಷ್ಟ ನಮಗ್ ಟೈಮ್ ಕೊಟ್ರಿ ಮಾತಾಡ್ಸಿದಕ್ರಿ. ಮತ್ತ ನಿಮ್ಮ ಅಭಿಮಾನಿಗಳಿಗ್ರಿ ಎಲ್ಲಾ ನಿಮ್ಗೆಲ್ಲಾ ನೀವೆಲ್ಲಾ ಹೇಳಿದಕ್ರಿ. ಎಲ್ಲಾರಿಗೂ ನಮಸ್ಕಾರ ಅಂದ್ರ ನೋಡ್ರಿ ಅನ್ನೋಳ್ರಿ. ಒಟ್ರಿ ಇದೇ ರೀತಿ ಎಲ್ಲಾ ಸಪೋರ್ಟ್ ಮಾಡ್ರಿ. ಡವಳೇಶ್ವರ ಡಾನ್ ರೀ ಇರೋದ್ರಿ ಕನ್ನಡಾಗ್ರಿ. 10 ವರ್ಷ 100 ವರ್ಷ ಇದ್ರಪ್ಪನ್ರಿ ಡವಳೇಶ್ವರ ಡಾನ್ ಅಂತ ಹೇಳ್ರಿ. ಕನ್ನಡದಾಗ ತಿಂಡಿ ಟ್ರ್ಯಾಕ್ಟರ್ ಇರೋದ್ರಿ. ಹಂಗ ನಿಮ್ಮೆಲ್ಲಾ ಸಪೋರ್ಟ್ ಇಲ್ರಿ. ಇಷ್ಟ ಹೇಳಾಕ ಇಷ್ಟ ಪಡದನ್ರಿ. ಮತ್ತ ಮುಂದಿನ ವರ್ಷ ಯಾರಿಗೂ ಟಾಟಾ ಬಾಯ್ ಬಾಯ್.